ಅಕ್ಕ ಮಹಾದೇವಿಯವರ ಮತ್ತೊಂದು ವಚನ. ಅಳಿ ಸಂಕುಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ನಿಮ್ಮನ್ನೆಲ್ಲರನ್ನೂ ಒಂದು ಬೇಡುವೆನು. ಎನ್ನೊಡೆಯ ಚನ್ನಮಲ್ಲಿಕಾರ್ಜುನನ ಕಣ್ಣೆಡೆ ಕರೆದು ತೋರಿರೇ. ಇಲ್ಲಿ ಅಕ್ಕನ ವಚನ ಸಾಲುಗಳನ್ನು ನಾವು ಗಮನಿಸಿದರೆ, ಅಕ್ಕ ಚನ್ನಮಲ್ಲಿಕಾರ್ಜುನನ ಹುಡುಕುತ್ತಾ ಹೊರಟಿರುವ ಪರಿಯನ್ನು ಈ ವಚನದಲ್ಲಿ ನಾವು ನೋಡ್ಬೋದು. ಅಕ್ಕನ ಈ ವಚನದಲ್ಲಿ ಇರುವವರು ಮಾನವನ ಲೋಕದವರಲ್ಲ, ಮನುಷ್ಯರೊಂದಿಗೆ ಮಾತುಕತೆ ಇಲ್ಲ, ಅದೇನಿದ್ದರೂ ನಿಸರ್ಗದ ಜೀವಿಗಳೊಂದಿಗಿನ ಸಂವಾದ. ಈ ಸಂವಾದ ಯಾತಕ್ಕಾಗಿ ಆಕೆ ತನ್ನೊಡೆಯನಾದ ಚನ್ನಮಲ್ಲಿಕಾರ್ಜುನನ ಹುಡುಕುತ್ತಾ ಹೊರಟಿದ್ದಾಳೆ. ಅವನನ್ನು ಕಾಣುವ ಹಂಬಲದಲ್ಲಿ ಹಾತೊರೆಯುತ್ತಿದ್ದಾಳೆ. ಚನ್ನಮಲ್ಲಿಕಾರ್ಜುನನನ್ನು ಕಾಣಬಹುದಾದ ಸಾಧ್ಯತೆ ಇರುವವರನ್ನು ಆಕೆ ಕೋರುತ್ತಿದ್ದಾಳೆ. ಅವರಲ್ಲಿ ಅಡಿ ಸಂಕುಲವಿದೆ, ಅಂದರೆ ಅತ್ಯಂತ ಕ್ಷುದ್ರಜೀವಿ ಎಂದು ಭಾವಿಸುವ ದುಂಬಿಗಳನ್ನು ಕೋರುತ್ತಿದ್ದಾಳೆ. ಎರಡನೆಯದು ಮಾಮರ. ಮಾಮರ ಅಚರ ವಸ್ತು, ಚಲಿಸಲಾರದ್ದು. ಆದರೂ ಆತನನ್ನು ಅದು ಕಂಡಿರುವ ಸಾಧ್ಯತೆಯ ಬಗ್ಗೆ ಮಾತನಾಡುತ್ತಿದ್ದಾಳೆ. ಬೆಳದಿಂಗಳು, ಆಕಾಶದಿಂದ ಭೂಮಿಗೆ ಇಳಿದು ಬರುವ ಬೆಳದಿಂಗಳನ್ನು ಮತ್ತು ಮಾಮರದ ಸ್ನೇಹಿಯಾದ ಕೋಗಿಲೆಯನ್ನು ಆಕೆ ಕೋರುತ್ತಿದ್ದಾಳೆ. ಇಲ್ಲಿ ಅಕ್ಕನ ಆಯ್ಕೆ ಬಹಳ ವಿಶಿಷ್ಟವಾದುದು. ಒಂದು ಕಡೆ ಇವೆಲ್ಲವೂ ಪ್ರಕೃತಿಯ ಸಂಗತಿಗಳಾಗಿವೆ, ಆದರೂ ಮಾಮರವಿದೆ, ಅದರ ಬದಲಾಗಿ ಬೇರೆ ಮರವನ್ನು ಯಾಕೆ ಕೋರಲಿಲ್ಲ ಎಂಬ ಪ್ರಶ್ನೆ ಬರುವುದು ಸಹಜ. ಇಲ್ಲಿ ಗಮನಿಸಬೇಕಾದ ಬಹಳ ಮಹತ್ವವಾದ ಸಂಗತಿ ಏನೆಂದರೆ, ಇಲ್ಲಿನ ಹಳಿ ಸಂಕುಲ, ಮಾಮರ ಮತ್ತು ಬೆಳದಿಂಗಳು ಈ ಮೂರು ಕಾಮ ಸಾಮ್ರಾಜ್ಯದ ಪರಿವಾರಗಳು. ಕಾಮನೊಂದಿಗೆ ಶಿವನ ಸೋಲಿಸಲು ಯುದ್ಧ ಮಾಡಿದ ಚತುರಂಗ ಬಲದ ಅಂಗಾಂಗಗಳು ಅಂದಾಗ ಅವುಗಳಿಗೆ ಚನ್ನಮಲ್ಲಿಕಾರ್ಜುನನ್ನು ಕಂಡಿರಬಹುದಾದ ಸಾಧ್ಯತೆಯೂ ಉಂಟು. ಅಕ್ಕನ ಸಪ್ತ ಲೌಕಿಕ ಪ್ರತಿಮೆಗಳಾಗಿಯೂ ಕೂಡ ಈ ಸಂಗತಿಗಳು ಬಂದಿರಬಹುದೆಂಬುದನ್ನು ಇಲ್ಲಿ ಕಾಣಬಹುದು. ಅಕ್ಕನ ಈ ಕೋರಿಕೆ ಇಂತಹ ಪಟ್ಟುಬಟ್ಟರೊಂದಿಗೆ, ಶಿವನೊಂದಿಗೆ ನೇರ ಮುಖಾಮುಖಿ ಆಗುವ ಈ ಪ್ರಕೃತಿಯ ಜೀವಿಗಳೊಂದಿಗೆ ಎನ್ನುವುದು ಈ ವಚನದಲ್ಲಿ ಕಾಣುತ್ತೇವೆ. ಮನುಷ್ಯ ಲೋಕದಲ್ಲಿ ಯಾರಿಗೂ ಚನ್ನಮಲ್ಲಿಕಾರ್ಜುನ ದೊರೆತಿರುವುದು ಸಾಧ್ಯವಿಲ್ಲ, ನಿಸರ್ಗದಲ್ಲಿ ಮಾತ್ರ ಆತನನ್ನು ಕಾಣಲು ಸಾಧ್ಯ ಎಂಬ ಆಶಯವೂ ಇಲ್ಲಿದೆ. ಇಲ್ಲಿ ಮನುಷ್ಯರೊಂದಿಗೆ ಅವಳು ಮಾತನಾಡದೆ ಕಾಡುಗಳಲ್ಲಿ ಅಲೆಯುತ್ತಾ ಶ್ರೀಶೈಲಕ್ಕೆ ತೆರಳುತ್ತಿರುವ ಸಂದರ್ಭದಲ್ಲಿ ಈ ವಚನಗಳನ್ನು ಅವಳು ಹೇಳಿರಬಹುದು. ಹಾಗೆ ಇಲ್ಲಿ ವಿಶೇಷವಾಗಿ ಅವಳು ಪ್ರಕೃತಿಯೊಡನೆ ಮಾತುಕತೆ, ಸಂವಾದ ನಡೆಸಿ ಚನ್ನಮಲ್ಲಿಕಾರ್ಜುನನ ನೀವೆಲ್ಲಾದರೂ ಕಂಡಿದ್ದೀರಾ ಅಂತ ಕೇಳುವ ಭಾವನೆಯ ಪರಿಯನ್ನು ಇಲ್ಲಿ ನೀವು ಕಾಣಬಹುದು. ಇದು ಈ ವಚನದ ಆಶಯವಾಗಿದೆ.